ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾನು ರಿವ್ಯೂ ಮಾಡ್ತಾ ಇರುವಂಥ ಗಾಡಿ XUV3XO. ಫ್ರಂಟಿಂದ ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ DRL ಇದೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಜೊತೆಗೆ ಫಾಗ್ ಲ್ಯಾಂಪ್ ಸಹ ಇದೆ. ಫ್ರಂಟ್ ಫೇಸ್ ಲಿಫ್ಟ್ ಆಗಿರುವಂಥ ಒಂದು ಗಾಡಿ ಇದು 3XO. ಗಾಡಿ ಸೈಡಿಂದ ನೋಡೋದಕ್ಕೆ ಈ ಥರ ಇದೆ. ಸೈಡಲ್ಲಿ ಏನೂ ಒಂದು ಚೇಂಜಸ್ ಇಲ್ಲ ಅಷ್ಟಾಗಿ ಫೇಸ್ ಲಿಫ್ಟಲ್ಲಿ. ಫ್ರಂಟ್ ಮತ್ತು ಬ್ಯಾಕ್ ಮಾತ್ರ ಚೇಂಜಸ್ ಇರುವಂಥದ್ದು. ಇಲ್ಲಿ ಅಲಾವಿಲ್ ನಾವು ನೋಡೋದಾದರೆ 70 ಇಂಚ್ ಡೈಮಂಡ್ ಕಟ್ ಅಲಾವಿಲ್ ಕೊಟ್ಟಿದ್ದಾರೆ. ಗಾಡಿ ಬ್ಯಾಕ್ ಸೈಡ್ ನೋಡೋದಾದರೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಟಾಪ್ ಆಫ್ ದ ಲೈನ್ ವೇರಿಯಂಟು AX7L. ಅಂದರೆ ಲಕ್ಸುರಿ ಅಂತ. ಜೊತೆಗೆ ಟಾಪಲ್ಲಿ ನಾವು ನೋಡ್ಬೋದು ರೂಫ್ ರೈಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಮ್ರಾ ಮೌಂಟ್ ಆಗಿದೆ 360 ಡಿಗ್ರಿ ವ್ಯೂಗೋಸ್ಕರ. ಮುಂದೆ ನೋಡ್ಬೋದು ADAS ಫಂಕ್ಷನ್ಗೋಸ್ಕರ ಒಂದು ಕ್ಯಾಮ್ರಾ ಇದೆ. ಈ ಗಾಡಿ ಒಂದು TGDI ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಸೊ ಸೈಡ್ ಪ್ರೊಫೈಲ್ ಈ ಥರ ಇದೆ ನೋಡಿ. ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಇದೆ. ಡೋರಲ್ಲಿ ಪ್ಯಾಡಿಂಗ್ ನೋಡಿ, ಲೆದರ್ ಫಿನಿಶ್ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಇದೆ. ಹಾಗೆ ಇಲ್ಲಿ ನೋಡೋದಾದರೆ ORVM ಕಂಟ್ರೋಲ್ಸ್, ಪವರ್ ವಿಂಡೋಸ್ ಕಂಟ್ರೋಲ್ಸ್, ಸ್ಟೇರಿಂಗ್ ವೀಲಲ್ಲಿ ಲೆಫ್ಟ್ ಸೈಡ್ ಕಂಟ್ರೋಲ್ಸ್, ಮಲ್ಟಿಮೀಡಿಯಾಗಾದರೆ ರೈಟ್ ಸೈಡ್ ಕ್ರೂಸ್ ಕಂಟ್ರೋಲ್ಗಿದೆ. ಅದ್ರ ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ 10.25 ಇಂಚಸ್ ಇದೆ. ಆಟೋಮೆಟಿಕ್ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ AC ಇದೆ. ಸೊ ಆಟೋಮೆಟಿಕ್ ಗೇರ್ ಆಗಿರೋದ್ರಿಂದ ಗೇರ್ ನಾವು ನೋಡ್ಬೋದು. ಒಂದಷ್ಟು ಕಪ್ ಹೋಲ್ಡರ್ಗೆ ಸ್ಪೇಸ್ ಇದೆ. ಮತ್ತು ಡ್ಯಾಶ್ಬೋರ್ಡ್ ನೋಡ್ಬೋದು, ಸಾಫ್ಟ್ ಟಚ್ ಫೀಲ್ ಇದೆ, ಲೆದರ್ ಇಟ್ ಫಿನಿಶ್ ಕೊಟ್ಟಿದ್ದಾರೆ. ಟಾಪ್ ಆಫ್ ದ ಲೈನಲ್ಲಿ ಸನ್ ರೂಫ್ ಇದೆ, ಅಂದರೆ ಮಹೇಂದ್ರದವರು ಕರೆಯೋ ರೀತಿಯಲ್ಲಿ ಸ್ಕೈ ರೂಫ್ ಇದೆ. ಇದು ಟಾಪ್ ವ್ಯೂ. ಸೊ ಒಳ್ಳೆ ಫಿನಿಶಿಂಗ್ ಇದೆ. ಬ್ಯಾಕ್ ಸೈಡ್ ನಾವು ಇಲ್ಲಿ ಕೂತು ನೋಡೋದರೆ ಸ್ಪೇಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಸೊ ನನ್ನ ಲೆಗ್ ರೂಮ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಒಳ್ಳೆ ಲೆಗ್ ರೂಮ್ ಇದೆ. ಸೊ ಸ್ಪೇಷಿಯಸ್ ಆಗಿ ಆರಾಮಾಗಿ ಕೂತ್ಕೋಬೋದು 3 ಜನ. ಸೊ ಎಲ್ಲ ಡೋರಲ್ಲೂ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಜೊತೆಗೆ AC ವೆಂಟ್ ಸಹ ಇದೆ ಬ್ಯಾಕ್ ಸೈಡು. ಇದು ಬ್ಯಾಕ್ ಸೈಡಿಂದ ಕೂತು ನೋಡಿದಾಗ ಬರುವಂಥ ಒಂದು ಫುಲ್ ವ್ಯೂ ಆಗಿರುತ್ತೆ. ಈಗ ಬ್ಯಾಕ್ ನಾವು ಬೂಟ್ ಸ್ಪೇಸ್ ನೋಡೋದಾದರೆ 364 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ಒಂದು ಆ್ಯಂಪಲ್ ಬೂಟ್ ಸ್ಪೇಸ್ ಅನ್ಬೋದು. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು 4 ಫುಲ್ ಸೈಜ್ ಬ್ಯಾಗ್ಗಳನ್ನು ನಾವು ಇಟ್ಟಿದ್ದೀವಿ. ಬೂಟ್ ಸ್ಪೇಸ್ ಲೈಟಿಂಗ್ ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ 2 ಕಡೆ ಸೀಟ್ಗಳನ್ನು ನಾವು ಫೋಲ್ಡ್ ಮಾಡಿದಾಗ ಇನ್ನೂ ತುಂಬ ಬೂಟ್ ಸ್ಪೇಸ್ ಸಿಗುತ್ತೆ. ಯಾಕಂದರೆ 2 ಸೀಟು ಸಹ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. 60-40 ಸ್ಪ್ಲಿಟ್ ಸೀಟ್ಸ್ ಕೊಟ್ಟಿರೋದ್ರಿಂದ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಲೆಕ್ಟ್ರಿಕ್ ಪಾರ್ಕ್ ಬ್ರೇಕ್, ಅದ್ರ ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಸಹ ಆಪ್ಷನ್ ಇದೆ ಇದರಲ್ಲಿ. ಸೊ ಗ್ಲೋ ಬಾಕ್ಸ್ ನಾವು ನೋಡೋದಾದರೆ ಒಳ್ಳೆ ಸ್ಪೇಸ್ ಇದೆ ಗ್ಲೋ ಬಾಕ್ಸಲ್ಲಿ ಸ್ಟೋರೇಜ್ಗೆ. ಸೊ ಜೊತೆಗೆ ನಮಗೆ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಸ್ಟೋರೇಜು ಸಹ ಮಾಡ್ಬೋದಾಗಿರುತ್ತೆ. ಸೊ ಇದು ಪುಷ್ ಬಟನ್ ಸ್ಟಾರ್ಟ್. ಸೊ ಕೀಲೆಸ್ ಎಂಟ್ರಿ. ಸೊ ಲೆವೆಲ್ 2 ADAS ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಪಾಸ್ ಮಾಡಿ ಓದ್ಕೋಬೋದು. ಇದು ಕಂಪ್ಲೀಟ್ ಕಂಪ್ಯಾರಿಷನ್, ಪ್ರತಿಯೊಂದು ವೇರಿಯಂಟ್ ಏನಿದೆ ಸೊ ಎಲ್ಲ ವೇರಿಯಂಟ್ನ ಒಂದು ಕಂಪ್ಯಾರಿಷನ್ ಆಗಿರುತ್ತೆ. ಇದು ಸಹ ನೀವು ಪಾಸ್ ಮಾಡಿ ಓದ್ಕೋಬೋದು. ಸೊ ಇದು ಇಂಜಿನ್ ವೇರಿಯಂಟ್ಸ್ನ ಒಂದು ಕಂಪ್ಲೀಟ್ ಸ್ಪೆಕ್ಸ್. ಇದು ಪೆಟ್ರೋಲ್ ಇಂಜಿನ್ ಆ್ಯಂಡ್ ಡೀಸೆಲ್ ಇಂಜಿನ್, ಪವರ್ ಟ್ರೈನ್ಸ್ ಆಗಿರ್ಬೋದು, ಅದರ ಜೊತೆಗೆ ಯಾವ ಒಂದು ವೇರಿಯಂಟಲ್ಲಿ ಯಾವ ಒಂದು ಮಾಡೆಲ್ ಬರುತ್ತೆ ಅಂತ. ಇದು ನಿಮಗೆ ಸಿಗ್ತಾ ಇರುವಂಥ ಒಂದು ಕಲರ್ ಆಪ್ಷನ್ಸ್, ಸಿಂಗಲ್ ಟೋನ್ ಕಲರ್ ಆಪ್ಷನ್ ಮತ್ತು ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಸಹ ಇದರಲ್ಲಿ ಇದೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಡ್ರನಾಕ್ಸ್ ಕನೆಕ್ಟಿವಿಟಿ ಸಿಸ್ಟಮ್ ಸಹ ಇದೆ. ಯಾವುದು ಇದು ಟೆಕ್ನಾಲಜಿ ಅಂತ ನೀವು ಕಂಪ್ಲೀಟ್ ಪಾಸ್ ಮಾಡಿ ಓದ್ಕೋಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.